ಇನ್ನು 3ನೇ ಚಾಪ್ಟರ್ ನ್ಯೂಕ್ಲಿಯರ್ ಟೆಕ್ನಾಲಜಿ, ಪರಮಾಣು ತಂತ್ರಜ್ಞಾನ. ಸೊ ಇಲ್ಲಿ ಪರಮಾಣು ತಂತ್ರಜ್ಞಾನದಲ್ಲಿ ಏನು ಓದ್ತೀವಿ ಸರ್ ಅಂತ ನೋಡೋದಾದರೆ, ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ನಾವು ಓದುವಂಥದ್ದು ಮೇಯ್ನ್ ಆಗಿ ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿ ಅಂದರೆ ಏನು. ಪರಮಾಣು ಶಕ್ತಿ ಅಂತಂದರೆ ಯಾವುದಾದ್ರೂ ಪರಮಾಣುಗಳ ಕೇಂದ್ರ ಭಾಗದ ಸಮ್ಮಿಳನದಿಂದ ಅಥವಾ ಎರಡು ಕೇಂದ್ರ ಭಾಗಗಳ ವಿದಳನದಿಂದ, ಎರಡು ಕೇಂದ್ರ ಭಾಗಗಳ ಸಮ್ಮಿಳನದಿಂದ ಅಥವಾ ಒಂದು ಕೇಂದ್ರ ಭಾಗ ಒಡೆದು ಅದರಿಂದ ಹೊರಗಡೆಗೆ ಬಿಡುಗಡೆ ಆಗುವಂಥ ಶಕ್ತಿಯನ್ನು ಪರಮಾಣು ಶಕ್ತಿ ಅಂತ ಕರಿತೀವಿ. ಸೊ ಇನ್ನು ಈ ಥರ ನಡೆಯುವಂಥ ಪ್ರಕ್ರಿಯೆಗಳಿಗೆ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಟೆಕ್ನಾಲಜಿಯಲ್ಲಿ ಮೇನ್ ಓದಬೇಕಾದ್ರೆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಅದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಇನ್ನೊಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಸೊ ಕನ್ನಡದಲ್ಲಿ ಬೈಜಿಕ ಸಮ್ಮಿಳನ ಕ್ರಿಯೆ, ಬೈಜಿಕ ಸಮ್ಮಿಳನ ಕ್ರಿಯೆ ಮತ್ತು ಬೈಜಿಕ ವಿದಳನ ಕ್ರಿಯೆ. ಸ್ವಲ್ಪ ಬೈಜಿಕ ಸಮ್ಮಿಳನ ಮತ್ತು ಬೈಜಿಕ ವಿದಳನ. ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಮಾಣು ಕೇಂದ್ರಗಳು ಒಂದರಲ್ಲೊಂದು ಸೇರ್ಕೊಳ್ಳೋದ್ರಿಂದ, ಒಂದಕ್ಕೊಂದು ಸಂಯೋಜನೆಗೊಳ್ಳೋದ್ರಿಂದ ಸೊ ಶಕ್ತಿ ಬಿಡುಗಡೆ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದನ್ನು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಎರಡು ಪರಮಾಣು ಕೇಂದ್ರಗಳಿಂದ ಸೊ ಏನು ಸಮ್ಮಿಳನಗೊಂಡಾಗ, ಎರಡು ಪರಮಾಣು ಕೇಂದ್ರಗಳು ಸಮ್ಮಿಳನಗೊಂಡಾಗ ಸೊ ಶಕ್ತಿಯು ಬಿಡುಗಡೆ ಆಗುತ್ತೆ. ಈ ಒಂದು ಪ್ರಕ್ರಿಯೆಗೆ ನಾವು ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಇನ್ನು ಒಂದು ದೊಡ್ಡ ಪರಮಾಣು ಕೇಂದ್ರ ಒಡೆದು ಚೂರುಗಳಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಅದನ್ನು ಅಗೇನ್ ನಾವು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಸ್ಪ್ಲಿಟ್ಟಿಂಗ್ ಆಫ್ ಲಾರ್ಜ್ ಅಟಾಮಿಕ್ ನ್ಯೂಕ್ಲಿಯೈ ಇಂಟು ಪೀಸಸ್ ಟು ರಿಲೀಸ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಒಂದು ದೊಡ್ಡ ಕೇಂದ್ರ ಒಡೆದು ಚೂರುಗಳಾಗೋದು ಬೈಜಿಕ ವಿದಳನ ಕ್ರಿಯೆ. ಎರಡು ಕೇಂದ್ರಗಳು ಸೇರ್ಕೊಂಡಾಗ ಶಕ್ತಿ ಬಿಡುಗಡೆ ಆದರೆ ಅದನ್ನು ಬೈಜಿಕ ಸಮ್ಮಿಳನ ಕ್ರಿಯೆ. ಸೊ ಇನ್ನು ಈ ಒಂದು ಬೈಜಿಕ ಸಮ್ಮಿಳನ ಕ್ರಿಯೆಯನ್ನು ಎಲ್ಲಿ ನೋಡ್ಬೋದು ಅಂತಂದರೆ ಸ್ಟಾರ್ಸಲ್ಲಿ, ಆಮೇಲೆ ಸನ್, ಪ್ರಮುಖವಾಗಿ ಸೂರ್ಯನಲ್ಲಿ, ನಕ್ಷತ್ರಗಳು ಮತ್ತು ಸೂರ್ಯನಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್, ಅಂದರೆ ಇದನ್ನು ಹೈಡ್ರೋನಿಯಂ ಮತ್ತು ಡ್ಯೂಟೇರಿಯಂ ಅಂತ ಕರಿತೀವಿ. ಇವೆರಡು ಒಂದಕ್ಕೊಂದು ಸೇರಿಕೊಂಡಾಗ ಹೀಲಿಯಂ 3, 2 ಹೀಲಿಯಂ 3 ಮತ್ತು ಎನರ್ಜಿ, ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಈ ಶಕ್ತಿನೇ ಬಿಸಿ ಅಂತೇನು ನಾವು ಕರಿತೀವಿ. ಭೂಮಿಗೆ ಬರ್ತಾ ಇದೆಯಲ್ಲ ಬಿಸಿ, ಆ ಬಿಸಿನೇ ಶಕ್ತಿ. ಸೊ ಬೈಜಿಕ ಸಮ್ಮಿಳನ ಕ್ರಿಯೆಯಿಂದ ಬರ್ತಾ ಇರುವಂಥದ್ದು. ಓಕೆನಾ. ಸೊ ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂದರೆ ಯುರೇನಿಯಂ 235 ಅಂತ ಇರುತ್ತೆ, ಯುರೇನಿಯಂ 235. ಸೊ ಇದ್ರ ಜೊತೆಯಲ್ಲಿ ಒಂದು ನ್ಯೂಟ್ರಾನ್ ಆ್ಯಡ್ ಮಾಡಿದಾಗ ಅದು ಒಡೆಯುತ್ತೆ. ಒಡೆದಾಗ ಸೊ ಅದರಿಂದ ಬೇರಿಯಂ ಪ್ಲಸ್ ಕ್ರಿಪ್ಟಾನ್, ಸೊ ಪ್ಲಸ್ ಎನರ್ಜಿ, ಆಮೇಲೆ ಬೇರಿಯಂ ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್ಸ್, 3 ನ್ಯೂಟ್ರಾನ್ಗಳು ಬರ್ತವೆ. ಮೂರು ನ್ಯೂಟ್ರಾನ್ಗಳು ಪ್ಲಸ್ ಎನರ್ಜಿ, ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಇದು ನಡೆಯುವಂಥದ್ದು ಅಣುಸ್ಥಾವರಗಳಲ್ಲಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸಲ್ಲಿ. ಪರಮಾಣು ವಿದ್ಯುತ್ ಕೇಂದ್ರಗಳಲ್ರಿ, ಪರಮಾಣು ವಿದ್ಯುತ್ ಕೇಂದ್ರಗಳು, ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಬೇಕು ನಮಗೆ.